ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಇವತ್ತು ಇಲ್ಲಿದ್ದೀವಿ ನಾವು. ಇವತ್ತು ಕೂಡ್ಲಿನಲ್ಲಿ ಇದ್ದೀವಿ, ಬೊಮ್ಮನಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿಗೆಲ್ಲ ಹತ್ರ. ಸೊ ಜಾಗ ಹೆಸರು ಯಾವುದು? ಅಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿ ಅಂತ. ಹೌದು, ನಮ್ಮ ರಾಕೇಶ್ ಅಂತ ಒಬ್ರು ಇದ್ದಾರೆ, ಅವರು ರೆಕಮೆಂಡ್ ಮಾಡೋದು ಈ ಜಾಗನ. ತುಂಬ ಚೆನ್ನಾಗಿರುತ್ತೆ, ಬಂದು ಟ್ರೈ ಮಾಡಿ ವಿಡಿಯೋ ಮಾಡಿ ಅಂತ ಹೇಳಿದ್ರು. ಪರ್ಮಿಷನ್ನು ಸಿಕ್ಕಿದೆ, ಒಳಗಡೆ ಏನೇನು ಸಿಗುತ್ತೆ ಎಲ್ಲ ತೋರಿಸ್ಬಿಡ್ತೀವಿ. ಪಕ್ಕ ನಾಡಿ ಸ್ಟೈಲ್ ಅಂತ. ನಿನ್ನ ಎಕ್ಸ್ಪೆಕ್ಟೇಷನ್ ಏನಿದೆ? ಘಮ ಇಲ್ಲಿ ಶೂಟ್ ಮಾಡ್ತಾ ಇದ್ರೆ ಘಮ ಬರ್ತಾ ಇದೆ, ರೆಡಿ ಮಾಡ್ತಿರೋದು. ಹೌದು. ಸೊ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದ್ದು ಕಂಪ್ಲೀಟ್ ಅಡ್ರೆಸ್ ಆಗೋ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಅಮ್ಮ ಬನಶಂಕರಿ ದೊಣ್ಣೆ ಬಿರಿಯಾನಿನಲ್ಲಿ ತುಂಬಾ ಒಳ್ಳೆ ಟೆಂಡರ್ ಚಿಕನ್ನು ಮತ್ತು ಮಟನ್ ಎಲ್ಲ ಯೂಸ್ ಮಾಡಿರ್ತಾರೆ. ಇಲ್ಲಿ ಮೇಕಿಂಗ್ ಪ್ರೊಸೆಸ್ ಜಲಕ್ಕೆ ಬರ್ತಾ ಇದೆ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿ ಕಡೆ ಕೆಲಸ ಮಾಡ್ತಾಯಿದ್ರೆ, ಇಲ್ಲಾಂದರೆ ನಿಮ್ಮ ರಿಲೇಟಿವ್ಸ್ ಅಲ್ಲಿದ್ದರೆ ಈ ಒಂದು ವಿಡಿಯೋ ಲಿಂಕ್ನ ಅವ್ರಿಗೆ ಶೇರ್ ಮಾಡಿ. ಅಲ್ಲಿ ಹೋಗಿ ಈ ಜಾಗಕ್ಕೆ ವಿಸಿಟ್ ಮಾಡಿ, ಅಲ್ಲಿ ಸಿಗುವಂಥ ಬಿರಿಯಾನಿ ನಾನ್ ವೆಜ್ ಡಿಶಸ್ನ ಟ್ರೈ ಮಾಡಿ. ನಮಗೆ ಟ್ರೈ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಅಕಸ್ಮಾತ್ ನಿಮ್ಗೆ ಆಲ್ರೆಡಿ ಈ ಜಾಗ ಗೊತ್ತಿದ್ರೆ ನೀವೇನೇನು ಟ್ರೈ ಮಾಡಿದ್ದೀರ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಬಿಡಿ. ಸೊ ನಾವು ಮಾಡ್ತಾ ಇರೋ ಈ ಪ್ರಯತ್ನ ನಿಮಗೋಸ್ಕರ. ನಿಮ್ಮ ಸಪೋರ್ಟ್ ಹೆಚ್ಚು ಇದ್ದರೆ ನಾವು ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ಈ ಥರ ಹುಡುಕಿ ಹಿಡನ್ ಜೆಮ್ಸ್ನ ತೋರಿಸ್ಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಜಾಸ್ತಿ ಇದ್ದರೆ ನಮಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಅಮ್ಮ ಬನಶಂಕರಿ ದೊಣ್ಣೆ ಬಿರಿಯಾನಿನಲ್ಲಿ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಓನರ್ನ ಮಾತಾಡಿಸ್ಬೇಕಾದ್ರೆ ಅವ್ರು ಹೇಳಿದ್ರು, ಸರ್ ನಾವು ನಮ್ಮ ಮನೇಲಿ ಹೆಂಗೆ ಮಾಡ್ತೀರೋ ಅದೇ ಥರನೇ ಇಲ್ಲಿ ಅಡುಗೆ ಮಾಡ್ತೀವಿ. ಬಟ್ ನಾವು ಏನು ಒಂದು ಇದಾಗ್ತೀವಿ ಅಂದರೆ ಎಫರ್ಟ್ ಆಗ್ತೀವಿ ಅಂದರೆ ಕ್ಲೀನಿನೆಸ್ಸು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ ಅಂತ ಅವರು ನಮಗೆ ಮಾತಾಡಬೇಕಾದ್ರೆ ಹೇಳಿದ್ರು. ಇಲ್ಲಿ ಸಿಗುವಂಥ ಒಂದು ಮೈಲ್ಡ್ ಟೇಸ್ಟ್ ಇರೋವಂಥ ಬಿರಿಯಾನಿ ಮಾತ್ರ ಅದ್ಭುತ. ಇಲ್ಲಿ ನಾವು ಮೇಕಿಂಗ್ ಪ್ರೊಸೆಸ್ದು ಒಂದು ಜಲಕ್ಕೆ ಹಾಕಿದ್ದೀವಿ. ತುಂಬಾ ಅದ್ಭುತವಾದ ಒಂದು ಬಿರಿಯಾನಿ ಅಂತ ಹೇಳ್ತೀವಿ. ಸೊ ಇದೊಂದು ಹಿಡನ್ ಜಮ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಮನಹಳ್ಳಿ, ಬೇಗೂರು, ಕೂಡ್ಲು ಗೇಟು ಈ ಕಡೆ ಸಿಗುವಂಥ ಒಂದು ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನೀವೇನಾದರೂ ಈ ಥರ ಒಂದು ಬಿರಿಯಾನಿ ಆ ಕಡೆ ಟ್ರೈ ಮಾಡಬೇಕು ಅಂತಿದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಿ, ಅದ್ಭುತವಾಗಿರುತ್ತೆ. ಖಂಡಿತ ಒಂದು ವಿಸಿಟ್ ಮಾಡಬೇಕಾಗಿರುವಂಥ ಜಾಗ. ಹುಡ್ಕೊಂಡೋಗಿ, ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ. ನಾವು ವೈಟ್ಫೀಲ್ಡಿಂದ ಕಾಡುಗೋಡಿಯಿಂದ ಹೋಗಿದ್ವಿ, ಟ್ರಾಫಿಕ್ ಜಾಸ್ತಿ ಇತ್ತು. ಬಟ್ ಈ ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರೋದ್ರಲ್ಲಿ ನಮಗೆ ಸಾಕಷ್ಟು ಸಮಾಧಾನ ಇದೆ, ಖುಷಿ ಇದೆ ಅಂತ ಹೇಳಕ್ಕೆ ನಾವು ಈ ವಿಡಿಯೋ ಮೂಲಕ ಇಷ್ಟಪಡ್ತೀವಿ. ನೀವು ಹೋದರೆ ಖಂಡಿತ ಈ ಬಿರಿಯಾನಿನ ಟ್ರೈ ಮಾಡಿ. ಮತ್ತು ಅಲ್ಲಿ ಸಿಗುವಂಥ ಮಟನ್ ಲಿವರು, ಬೋಟಿ, ಲೆಗ್ ಪೀಸ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ, ಅದ್ಭುತವಾಗಿರುತ್ತೆ. ಸೊ ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಊಟನ. ಸೊ ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ನಮ್ಮನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ದಯವಿಟ್ಟು ಫಾಲೋ ಮಾಡ್ಕೊಂಬಿಡಿ. ಯಾಕಂದರೆ ಅಲ್ಲಿ ನಾವು ನಮ್ಮ ಲೈವ್ ಅಪ್ಡೇಟ್ಸು, ನಾವು ಎಲ್ಲಿದ್ದೀವಿ, ಏನು ಶೂಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಅಪ್ಡೇಟ್ಸ್ ಆಗ್ತಾ ಇರ್ತೀವಿ. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೂ ನಮ್ಮನ್ನ DM ಮಾಡಿ ಕೇಳ್ಬೋದು. ನಿಮ್ಮ ಎಲ್ಲ ಪ್ರಶ್ನೆಗೂ ನಾವು ಉತ್ತರ ಕೊಡೋ ಒಂದು ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಸೊ ನಮ್ಮ ಜೊತೆ ಇವತ್ತು ಅಮ್ಮ ಬನಶಂಕರಿ ದೊನ್ನೆ ಬಿರಿಯಾನಿ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ. ಸರ್ ನಮ್ಗೆ ಗೊತ್ತಾಯ್ತು ಮಾಲೀಕರು ನೀವೇ, ಶೆಫು ನೀವೇ, ಎಲ್ಲರೂ ನೀವೇ ಅಂತ. ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಈ ಕೆರಿಯರ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಸರ್ 8 ವರ್ಷದಿಂದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಓಕೆ. ಫಸ್ಟ್ ಈ ಮರದ ಕೆಳಗಡೆ ಸ್ಟಾರ್ಟ್ ಮಾಡಿದ್ವಿ, ಒಂದು ಶೀಟ್ ಹಾಕ್ಬಿಟ್ಟು ತಳ ಗಾಡೀಲಿ. ಓಕೆ. ಅದಾದ್ಮೇಲೆ ಇದನ್ನ ಅವಾಗ ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ಅವಾಗ ಇದನ್ನ ಕಟ್ತಾ ಇದ್ರು. ಓಕೆ. ಮೊದಲೇ ಇದು ಮಾಡಿಕೊಂಡು ಆಮೇಲೆ ಸ್ವಲ್ಪ ನಾರ್ಮಲ್ ಆಗಿ ಇದು ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಆಗ್ತಾ 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 ಸ್ವಲ್ಪ ಚೆನ್ನಾಗೇ ಇಂಪ್ರೂವ್ಮೆಂಟ್ ಆಯಿತು. ಇವಾಗ ಈ ಲೆವೆಲಿಗೆ ಬಂದಿದ್ದು. ಸರ್ ನಾನು ಕೇಳ್ಪಟ್ಟೆ ಸರ್ ನಿಮ್ಮಲ್ಲಿ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಕೇಳಿದ್ದೀನಿ. ನಮಗೂ ಸಜೆಷನ್ಸ್ ಅಲ್ಲೂ ಬಂದು ಹೇಳಿದ್ದಾರೆ ನಮಗೆ. ಏನು ಸರ್ ಏನದು? ಮಟನ್ ನಮ್ಮದೇ ಓನ್ ರೆಸಿಪಿ. ನಮ್ದೇನು ಸೀಕ್ರೆಟ್ ಮಸಾಲ ಅದೆಲ್ಲ ಏನಿಲ್ಲ. ಮನೇಲಿ ಹೆಂಗೆ ಮಾಡ್ತಾರೋ ಹಂಗೇನೆ ಸೇಮ್. ಮೇನ್ ಮಸಾಲೆ ಚೆನ್ನಾಗಿ ಹುರಿಬೇಕು ಸರ್. 30-40 ಮಿನಿಟ್ಸ್ ಮೇನ್ ಮಸಾಲ ಚೆನ್ನಾಗಿ ಹುರಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನಮ್ಮದೇ ಒಂದು ರೀತಿ ಕೈಗುಣ ಅಂತ ಹೇಳ್ಬೋದು. ಪ್ರತಿಯೊಂದು ಒಬ್ಬೊಬ್ರದ್ದು ಒಂದೊಂಥರ ಸ್ಟೈಲ್ ಇರುತ್ತೆ, ನಮ್ಮದೇ ಒಂಥರ ಸ್ಟೈಲ್. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಫೇಮಸ್ಸು. ಮಟನ್ ಲಿವರು ಫೇಮಸ್ ನಮ್ಮಲ್ಲಿ. ಚಿಕನ್ ಲೆಗ್ ಪೀಸು, ಫ್ರೈ ಎಲ್ಲ ಒಂದೊಂದು ದಿನ ಒಂದೊಂದು ಥರ ಚೇಂಜ್ ಮಾಡ್ತಾ ಇರ್ತೀವಿ. ಒಂದಿನ ಗುಂಟೂರು ಚಿಕನ್ ಮಾಡ್ತೀನಿ, ಒಂದಿನ ಚಿಲ್ಲಿ ಚಿಕನ್ನು, ಒಂದಿನ ಚಿಕನ್ ಫ್ರೈ, ಒಂದಿನ ಲೆಗ್ ಪೀಸು. ಬೋಟಿ ಲಿವರ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಭಾನುವಾರ ಆದರೆ ನಿಮಗೆ 7 o'clock ಓಪನ್ ಮಾಡ್ತೀವಿ ಭಾನುವಾರ. ಕಾಲು ಸೂಪು, ಇಡ್ಲಿ, ದೋಸೆ, ಮಟನ್ ಕೈಮಾ ಗೊಜ್ಜು, ಮಟನ್ ಲಿವರು, ಬೋಟಿ, ಪುದೀನ ಚಿಕನ್ನು, ಚಿಕನ್ ಫ್ರೈ, ಚಿಕನ್ ಬಿರಿಯಾನಿ ಬೆಳಗ್ಗೆ 6:30-7 o'clock ಓಪನ್ ಆಗುತ್ತೆ.
ನಾನು ಕೇಳ್ಪಟ್ಟೆ ಸರ್, ತುಂಬಾ ಜನ ನಿಮ್ಮ ಹತ್ರ ಬಂದು ಕಲ್ತು ಹೋಗಿ ಹೋಟೆಲ್ ಮಾಡಿರೋರು ಇದ್ದಾರೆ ಅಂತ ನಾನು ಕೇಳಿದ್ದೀನಿ. ಬಟ್ ಇದೀಗ ಒಬ್ಬರನ್ನ ಮಾತಾಡ್ಸಿದ್ದೆ, ಅವರು ನಿಮ್ಮ ಹತ್ರ ಕಲ್ತ್ಕೊಂಡು ಹೋಗೋಣ ಅಂತ ಬಂದಿದ್ದಾರಂತೆ. ಹೇಗೆ ಸರ್? ಲಾಸ್ಟ್ ಟೈಮು ಈಗ ನಮ್ಮ ಸ್ನೇಹಿತರೊಬ್ರು ಕಳ್ಸಿಕೊಟ್ಟಿದ್ರು. ಈಗ ಅವ್ರು ಬೆಳ್ಳೂರು ಹಾಸನ್ ರೂಟ್ ಬೆಳ್ಳೂರು ಸಿಟಿಲಿ ಮಾಡಿದ್ದಾರೆ, ಇಲ್ಲಿಂದಲೇ ಕಲ್ತ್ಕೊಂಡು. ಇನ್ನೊಬ್ರು ಇವತ್ತು ಓಪನ್ ಮಾಡ್ತಾ ಇದ್ದಾರೆ, ಇವತ್ತು ಅಲ್ಲೆಲ್ಲ ಬೇರೆ ಕಡೆ. ಇನ್ನ ಬಂದು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಒಬ್ರು ಪಾಪ ಹೇಳಿದ್ದಾರೆ ಕಳ್ಸ್ಕೊಡ್ತೀನಿ. ನನಗೂ ಬಿರಿಯಾನಿ ಮಾಡೋದು ಕಲಿಬೇಕು ತುಂಬಾ ಆಸೆ ಸರ್, ನನಗೂ ಹೇಳ್ಕೊಡ್ತೀರಾ? ಸರ್ ಖಂಡಿತ ಬನ್ನಿ. ರಜಾ ಯಾವತ್ತು ಮಾಡ್ತೀರಾ ಸರ್? ಮಂಡೇ ಒಂದಿನ ರಜೆ ಇರುತ್ತೆ. ಓಕೆ, ಅಂದ್ರೆ ಬೆಳಗ್ಗೆ ಈಗ ಎಷ್ಟು ಗಂಟೆಗೆ ಬಂದ್ರೆ ನಮ್ಗೆ ಇಲ್ಲಿ ಬಿರಿಯಾನಿ 12:30 ಸ್ಟಾರ್ಟ್ ಆಗ್ಬಿಡುತ್ತೆ. 12:30 ಶುರು ಆಗುತ್ತೆ. ಓಕೆ, ಈವ್ನಿಂಗ್ ಏನಾದರೂ ಇದೆಯಾ? ಈವ್ನಿಂಗ್ ಇದೆ ಸರ್, 12:30 4 ಗಂಟೆವರೆಗೂ ಇರುತ್ತೆ. ಆಮೇಲೆ 6:30 ಓಪನ್, 6:30 10:30ವರೆಗೂ. ಓಕೆ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ನಾನು ನಮ್ಮ ಅಮ್ಮ ಬನಶಂಕರಿ ಹೋಟೆಲ್ನಲ್ಲಿ ಒಂದು ಚಿಕನ್ ಬಿರಿಯಾನಿ ಮತ್ತು ಒಂದು ಸ್ಪೆಷಲ್ ಲೆಗ್ ಪೀಸ್ ಬರುತ್ತೆ, ಡ್ರಮ್ ಸ್ಟಿಕ್ಕು, ಸೊ ಒಂದು ಮಟನ್ ಲಿವರು ಸಿಕ್ಕಾಪಟ್ಟೆ ಓಡ್ತಾ ಇದೆ. ಇಲ್ಲಿ ಬಂದವರೆಲ್ಲ ಜಾಸ್ತಿ ಮಟನ್ ಲಿವರ್ ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ನಾನು ಇದನ್ನೆಲ್ಲ ಹಾಕ್ಕೊತೀನಿ. ಸೊ ಸ್ಟಾರ್ಟರು ಮಟನ್ ಲಿವರ್ಸ್ ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತಾ ಇದೆ. ನೋಡಿ ಬನ್ನಿ ಆ ಥರ ಯಾವ ಥರ ಇದೆ ಗೊಜ್ಜು ಅಂತ. ಬನ್ನಿ, ಒಳ್ಳೆ ಫ್ರೈ ಮಾಡಿದ್ದಾರೆ ಮಟನ್ ಲಿವರು. ಒಂದು ದೊಡ್ಡ ಪೀಸ್ ತೊಗೊತೀನಿ. ಬಟಾಣಿ ಹಾಕಿದ್ದಾರೆ ನೋಡಿ, ಹಸಿ ಬಟಾಣಿ. ಆಹಾ, ಸೂಪರ್. ಫಸ್ಟು ತಡ ಮಾಡಿದೆ, ಒಂದು ದೊಡ್ಡ ಪೀಸ್ ಟೇಸ್ಟ್ ಮಾಡಿಬಿಡ್ತೀನಿ. ನಾನು ಹೆಚ್ಚು ಖಾರ ಇರುತ್ತೆ ಅಂದ್ಕೊಂಡಿದ್ದೆ ಈ ಮಸಾಲೆ ನೋಡಿದಾಗ. ಮೈಲ್ಡ್ ಖಾರ, ಮೈಲ್ಡ್ ಮಸಾಲೆ. ಲಿವರ್ಗೆ ಅದು ಗೋಡ್ದೊಮ್ಮೆಗೆಲ್ಲ ಆ ಮಸಾಲೆ ಪಕ್ಕ ಹಿಡಿಬೇಕು. ಚೆನ್ನಾಗಿ ಸ್ಲೋ ಕುಕ್ ಮಾಡಿದ್ದಾರೆ, ಲೋ ಫ್ಲೇಮಲ್ಲಿ. ಮಸಾಲೆನಲ್ಲಿ ಚೆನ್ನಾಗಿ ಬೆಂದಿರೋದ್ರಿಂದ ಉಪ್ಪು ಖಾರ ಮಸಾಲೆ ಆ ಲಿವರ್ ಪೀಸ್ಗೆ ಹಿಡಿದಿದೆ. ನಾನು ಇನ್ನೊಂದು ಲಿವರ್ ಪೀಸ್ ತಿಂತೀನಿ, ಯಾಕಂದರೆ ಅದು ದೊಡ್ಡ ಪೀಸ್ ಆಗಿತ್ತು, ಹಿಡಿದಿತ್ತು. ಇದಕ್ಕೆ ಯಾವ ಥರ ಇದೆ ನೋಡಿ. ಸೂಪರ್ ಗುರು. ಬಟಾಣಿ ಹಾಕಿದ್ದಾರೆ, ಸೂಪರ್ ಮಜಾ ಕೊಡುತ್ತೆ. ಹಸಿ ಬಟಾಣಿ, ಇಕ್ಕಿದ ಬೇಳೆ ಸೀಸನಲ್ಲಿ ಇಕ್ಕಿದ ಬೇಳೆ ಹಾಕೋದು, ಈ ಥರ ಹಾಕಿದಾಗ ಮಜಾ ಇರುತ್ತೆ ಮಸಾಲೆ ಜೊತೆಯಲ್ಲಿ ತಿನ್ನೋಕ್ಕೆ. ಸೊ ಈಗ ಈ ಲಿವರ್ ಪೀಸ್ ತಿನ್ಬಿಟ್ಟು ಇಲ್ಲೊಂದು ಡ್ರಮ್ ಸ್ಟಿಕ್ ಇದೆ, ತೊಡೆ ಪೀಸು. ಲಿಮಿಟೆಡ್ ಆಗಿ ಮಾಡ್ತಾರೆ ಅಂತ ಇದನ್ನು, ತುಂಬ ಡಿಮ್ಯಾಂಡ್ ಇರುತ್ತೆ. ಲೈಟ್ ಗೊಜ್ಜಿರುತ್ತೆ. ಕ್ಲೋಸಪ್ಪಲ್ಲಿ ನೋಡ್ಬನ್ನಿ. ಇವರ ಒಂದು ಸ್ಪೆಷಾಲಿಟಿನೇ ಸ್ಲೋ ಕುಕ್ ಮಾಡೋದು. ನಾನು ಕುಕ್ಕಿಂಗ್ ಪ್ರೊಸೆಸ್ನಲ್ಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ ನೋಡಿದೆ, ಲೋ ಫ್ಲೇಮಲ್ಲಿ ಸ್ಲೋ ಆಗಿ ಕುಕ್ ಮಾಡ್ತಾರೆ. ನೋಡಿ ಯಾವ ಥರ ಬೆಂದಿದೆ ಅಂತ ಈ ಲೆಗ್ ಪೀಸು. ನೋಡಿ ಒಳ್ಳೆ ಟೆಂಡರ್ ಚಿಕನ್ ಬಳಸಿದ್ದಾರೆ. ಮಸಾಲೆ ಎಲ್ಲ ಒಳಗಡೆ ಹೋಗಿದೆ ಅಂತಲೇ ಹೇಳ್ಬೋದು. ಈ ಮಸಾಲೆ ಅಂತೂ ಧೂಳು ಧಮಾಕ ಇದು. ಈ ಗೊಜ್ಜು ಆಹಾ, ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ಒಳ್ಳೆ ಗೊಜ್ಜಾಗುತ್ತೆ. ಅದು ಲೈಟಾಗಿ ಕಲಿಸ್ಕೊಂಡ್ಬಿಟ್ರೆ ನಮ್ಮ ಭಾಷೆನಲ್ಲಿ ಹೇಳ್ತಾರೆ ಒಂದು ಮರ ಅನ್ನ ತಿನ್ಬೋದು ಅಂತ. ಸೊ ಆ ಥರ ಒಂದು ಧೂಳು ಧಮಾಕ ಗೊಜ್ಜೋದು. ಸೂಪರ್ ಗುರು, ಕ್ಲಾಸಿಕ್ ಟೇಸ್ಟ್ ಇದು. ಮಟನ್ ತಿಂದೇ ಇರೋರು ಈ ಲೆಗ್ ಪೀಸ್ ಫ್ರೈ ಮಾಡಿ, ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡಿರ್ತಾರೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಜಲ್ದಿ ಬಂದು ಬಿಸಿ ಬಿಸಿ ತಿನ್ನಿ, ಅದ್ಭುತವಾಗಿದೆ, ತಮ್ಮಕಾಯಿದೆ. ಇಲ್ಲಿನ ತುಂಬ ಜನಕ್ಕೆ ಫೇವ್ರೆಟ್ಟು ಚಿಕನ್ ಬಿರಿಯಾನಿ. ನಮಗೆ ಈ ಥರ ಲೈಟಾಗಿ ಎಲ್ಲೇ ಇದ್ದರೂ ಬೆಂಗಳೂರಿನಲ್ಲಿ ಹೇಳಿ, ಅಲ್ಲೋಗಿ ವೀಡಿಯೋ ಮಾಡ್ತೀವಿ. ನಮಗೆ ಈ ಥರ ಒಂದು ಸಟ್ಲ್ ಟೇಸ್ಟು, ಲೈಟ್ ಮಸಾಲೆ ತುಂಬಾ ಫೇವ್ರೆಟ್ಟು. ಯಾವ ಥರ ಇದೆ ನೋಡಿ ರೈಸು, ಮೃದುವಾಗಿ. ಆಹಾ, ಪ್ಯೂರ್ ಜೀರಾ ಸಾಂಬಾರ್ ರೈಸ್ ಬಳಸ್ತಾರೆ, ನೀಟಾಗಿ ವಾಶ್ ಮಾಡಿ ಹಾಕ್ತಾರೆ. ಸೊ ಅಕ್ಕಿನ ಬಿರಿಯಾನಿಗೆ. ಸೊ ಅದು ಒಂದು ತುಂಬ ಕಡೆ ಕಂಪ್ಲೇಂಟ್ಸ್ ಇದೆ, ವಾಶ್ ಮಾಡ್ದಿರ ಹಾಕ್ತಾರೆ ಅಂತ. ಇಲ್ಲಿ ಯಾವುದೇ ಡೌಟ್ ಇಲ್ಲ, ನೀಟಾಗಿ ವಾಶ್ ಮಾಡಿ ಹಾಕ್ತಾರೆ ಬಿರಿಯಾನಿಗೆ. ಯಾವ ಥರ ಇದೆ ನೋಡಿ, ಮೃದುವಾಗಿ, ಪರಿಮಳ ಅಂತೂ ಅದ್ಭುತವಾಗಿ ಬರ್ತಾ ಇದೆ. ಟ್ರೈ ಮಾಡೋಣ. ಪ್ರತಿ ಅಗಳಲ್ಲೂ ಆ ಒಂದು ಇವರ ಒಂದು ಸಿಗ್ನೇಚರ್ ಮಸಾಲೆದು ಅರೋಮಾ ಇದೆ, ಟೇಸ್ಟ್ ಇದೆ. ಆಹಾ, ಈ ಜಾಗಕ್ಕೆ ಹುಡ್ಕೊಂಬರ್ಬೋದು ಈ ಬಿರಿಯಾನಿ ತಿನ್ನೋಕ್ಕೆ. ನಮಗೆ ರೆಕಮೆಂಡ್ ಮಾಡಿದಂಥ ನಮ್ಮ ರಾಕೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರು 2-3 ಸರಿ ಹೇಳಿದರು ಈ ಜಾಗ ಹೋಗಿ ಕವರ್ ಮಾಡಿ ಅಂತ.
ಸೊ ನಮಗೆ ಸಾಕಷ್ಟು ರೆಕಮೆಂಡೇಷನ್ ಅವ್ರ ಕಡೆಯಿಂದ ಬಂದಿದ್ದಕ್ಕೆ ನಾವು ಹುಡ್ಕೊಂಬಂದು ವಿಡಿಯೋ ಮಾಡ್ತಾಯಿದ್ದೀವಿ. ನಮಗೂ ಈ ಏರಿಯಾಗೂ ತುಂಬಾ ದೂರ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅಷ್ಟೊಂದು ಟ್ರಾಫಿಕಲ್ಲೂ ಬಂದು ಈ ಬಿರಿಯಾನಿ ಟೇಸ್ಟ್ ಮಾಡ್ತಾಯಿದೆ, ತುಂಬಾ ವರ್ತ್ ಅನ್ನಿಸ್ತಾ ಇದೆ. ಈ ಕಡೆ ಇರೋರು HSR ಲೇಔಟ್, ಬೊಮ್ಮನಹಳ್ಳಿ, ಬೇಗೂರು, ಕೂಡ್ಲು, ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ಇರೋರು ಒಂದ್ಸರಿ ಬಂದು ಟ್ರೈ ಮಾಡಿ. ಅದ್ಭುತವಾದ ಬಿರಿಯಾನಿ ಇದು, ತುಂಬಾ ವರ್ತಿದೆ, ಟ್ರೈ ಮಾಡಿ. ಇನ್ನು ಚಿಕನ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೀಟಾಗಿ ತೊಳೆದು ಒಳ್ಳೆ ಟೆಂಡರ್ ಚಿಕನ್ ಹಾಕ್ತಾಯಿದ್ರು. ಅದು ಮೇಕಿಂಗ್ ಪ್ರೊಸೆಸ್ನಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಈಗ ಈ ಚಿಕನ್ ಟ್ರೈ ಮಾಡ್ತೀನಿ. ಪಕ್ಕ ದಮ್ಮಾಗಿತ್ತು, ಆ ದಮ್ ಹೊಡಿಬೇಕಾದ್ರೆ ಗೊತ್ತಾಗೋಯಿತು ಇದು ಒಂದು ಧೂಳ್ ದಮ್ಮಕ್ಕ ಬಿರಿಯಾನಿ ಅಂತ. ಸೊ ಮಸ್ಟ್ ಟ್ರೈ. ಸೊ ಈಗ ಈ ಪೀಸ್ನ ಟ್ರೈ ಮಾಡಿಬಿಡ್ತೀನಿ. ಪರ್ಫೆಕ್ಟಾಗಿ ಬಂದಿದೆ, ಮಸಾಲೆ ಹಿಡ್ದಿದೆ, ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿರೋ ಜನ ನೋಡಿದ್ರೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಾಗ್ತಾ ಇರಬೇಕು ಈ ಹೋಟ್ಲಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅಂತ. ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ನಾನು ಇದನ್ನು ಮುಗಿಸ್ಬಿಟ್ಟು ಸೋಮು ಜೊತೆ ಔಟ್ಲೋಗಿ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಈ ಅಮ್ಮ ಬನಶಂಕರಿ ಜೊನ್ನೆ ಬಿರಿಯಾನಿಯಲ್ಲಿ ನಾನು ಇವತ್ತು ಚಿಲ್ಲಿ ಚಿಕನ್ನು, ಒಂದು ಕಬಾಬು ಮತ್ತು ಒಂದು ಒಳ್ಳೆ ಮಟನ್ ಬಿರಿಯಾನಿ ನಾನು ತೊಗೊಂಡಿದ್ದೀನಿ. ಬಟ್ ಮಟನ್ ಬಿರಿಯಾನಿ ಇದು ಮೂರೂ ಅಷ್ಟೇ ಸಿಕ್ಕಾಪಟ್ಟನೆ ನನಗೂ ಟೆಂಪ್ಟ್ ಮಾಡ್ತಾಯಿದೆ. ಯಾಕಂತೇಳಿದ್ರೆ ನಾನು ಈ ಮಟನ್ ಬಿರಿಯಾನಿ ಮಾಡೋ ಮೇಕಿಂಗ್ ನೋಡ್ತಾ ಇದ್ದೆ, ನನಗೆ ಸಿಕ್ಕಾಪಟ್ಟನೆ ಅಲ್ಲೇ ಇಷ್ಟ ಆಗ್ತಾಯಿತ್ತು ನನಗೆ. ನಿಮಗೂ ಹತ್ರದಿಂದ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಯಾಕಪ್ಪ ಫಸ್ಟು ಸ್ಟಾರ್ಟರ್ ಬಿಟ್ಟು ಬಿರಿಯಾನಿ ಅಂತ ಹೇಳಿದ್ರೆ, ಅಲ್ಲಿ ಬಿರಿಯಾನಿ ಮಾಡೋವಾಗ ನಾನು ನೋಡ್ತಿದ್ದೆ ಮೇಕಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕೆ ಫಸ್ಟೇ ಬಿರಿಯಾನಿ ತೊಗೊಂಡೆ. ನೋಡಿ ಆ ರೈಸ್ ನೋಡಿ, ಆ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ ಯಾವ ಥರ ಇದೆ ಅಂತ. ಸೊ ಒಂದು ಜೊನ್ನೆ ತುಂಬಿಕೊಟ್ಟಿದ್ದಾರೆ. ಲೈಟ್ ಬಿರಿಯಾನಿ, ಹೆಚ್ಚು ಮಸಾಲೆ ಗಿಸಾಲೆ ಏನೂ ಹಾಕಿಲ್ಲ. ಕೆಲವೊಂದು ಸ್ವಲ್ಪ ಇದು ಕಾಣ್ತಿದೆ ಅಷ್ಟೇ ನಿಮಗೆ. ನೋಡಿ ಈ ಥರ ಚಕ್ಕೆ ಲವಂಗ, ಕೆಲವೊಂದು ಆ ಪುದೀನ ಸೊಪ್ಪು ಕಾಣಿಸ್ತಾ ಇರ್ಬೋದು ಅಷ್ಟೇ ಇದು. ಸೊ ಮುಟ್ಟೋದಕ್ಕೂ ಅಷ್ಟೇ ರೈಸು ಎಷ್ಟು ಒಳ್ಳೆ ಮಲ್ಲಿಗೆ ಹೂವು ಮುಟ್ದಂಗಿದೆ ರೈಸು. ಸೂಪರ್ ಇದೆ. ಟೇಸ್ಟ್ ಮಾಡೋಣ, ತಡ ಮಾಡೋದು ಬೇಡ. ಬಿರಿಯಾನಿ ಇಲ್ಲಿ ಬಾಳೆ ಎಲೆ ಹಾಕ್ಕೊಂಡಿದ್ರೆ ಆ ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿದೆ. ಸೊ ತಡ ಮಾಡೋದು ಬೇಡ. ಹೇಳ್ದಂಗೆ ಹೆಚ್ಚು ಮಸಾಲೆ ಪದಾರ್ಥಗಳು ಏನೂ ಹಾಕಿಲ್ಲ. ಒಂದು ಲೈಟ್ ಬಿರಿಯಾನಿ. ಆ ರೈಸು ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಆ ಜ್ಯೂಸಿ ಆ ರೈಸು ಸಖತ್ತಾಗಿದೆ. ನನಗೆ ಈ ಥರ ಲೈಟ್ ಬಿರಿಯಾನಿ ನನಗೆ ಇಷ್ಟ ಆಗುತ್ತೆ. ನಾನು ಇಷ್ಟಪಡೋ ಒಂದು 5 ಬಿರಿಯಾನಿಯಲ್ಲಿ ಲೀಸ್ಟಲ್ಲಿ ಇದನ್ನು ಈಗ ಆಡ್ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಬಿರಿಯಾನಿ ಇದು. ಅದ್ಭುತ ಆಗಿರೋ. ಇನ್ನು ಮಟನ್ ಪೀಸಸ್ ಬರೋದಾದರೆ ನೋಡೋಣ ಮಟನ್ ಹೇಗಿದೆ ಅಂತ. ಓ ಸೂಪರ್. ಹೇಳ್ತಾ ಇದ್ರು ಮಟನ್ ಬಗ್ಗೆ. ನೋಡಿ ನೀಟಾಗಿ ಬೇಯಿಸಿದ್ದಾರೆ. ಎರಡೇ ಇದರಲ್ಲಿ ತುಂಡಾಗ್ಬಿಡುತ್ತೆ, ಬಿಸಿ ಬಿಸಿ. ನೀಟಾಗಿ ಬೇಯಿಸಿದ್ದಾರೆ ಮಟನ್ನು. ಓನರ್ನ ಅಂದರೆ ಭಟ್ರು ಅವರೇ ಓನರ್ ಅವ್ರನ್ನ ಮಾತಾಡ್ಸ್ತಿರ್ಬೇಕಂತ ಹೇಳ್ತಿದ್ರು. ಸರ್ ಮಟನ್ನು ತುಂಬ ನೀಟಾಗಿ, ತುಂಬ ಒಳ್ಳೆ ಮಟನ್ ಸಿಕ್ಕಿದ್ರೆ ಬಿರಿಯಾನಿನೂ ಅಷ್ಟೇ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಸೊ ಖಂಡಿತ ಮಟನ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಒಳ್ಳೆ ನಾಟಿ ಕುರಿನ ತರಿಸಿ ಸ್ವಲ್ಪ ಕುಬ್ಬಿರೋದ್ರೆ ತರಿಸಿ ಮಾಡ್ತೀನಿ ಅಂತ ಹೇಳ್ತಿದ್ರು. ಸೂಪರ್. ಇಲ್ಲಿ ಏನು ಅಂತ ಹೇಳಿದ್ರೆ ಕಬಾಬ್ನ ಇಷ್ಟಪಡೋದಕ್ಕೂ ಒಂದು ಕಾರಣ ಇದೆ ನನಗೆ. ಏನಕ್ಕೆ ಅಂತ ಹೇಳಿದ್ರೆ ಎಲ್ಲ ಕಡೆ ನಿಮಗೆ ಕಬಾಬ್ ಮಸಾಲ ಪೌಡ್ರ್ ಅದು ಇದು ಅಂತ ತೊಗೊಂಬಂದ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕಬಾಬ್ ಅದನ್ನು ಮ್ಯಾರಿನೇಟ್ ಮಾಡಿ ಎಣ್ಣೆಲಿ ಹಾಕ್ತಾರೆ. ಬಟ್ ಇಲ್ಲಿ ಮಾಡೋದೇನೆಂದರೆ ಆ ಮಸಾಲೆನ, ಕೆಲವೊಂದು ಮಸಾಲೆ ಏನಿದೆ ಎಲ್ಲ ತೊಗೊಂಡು ನೀಟಾಗಿ ರುಬ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ಮಾಡೋ ಕಬಾಬ್ ಇದು. ನೋಡಿ ಹೇಗಿದೆ, ಒಳ್ಳೆ ಟೆಂಡರ್ ಚಿಕನ್ನು, ಎರಡೇ ಬೆಳ್ಳಲಾಗೆ ತುಂಡಾಗ್ಬಿಡ್ತು. ಕಾಣ್ತಾ ಇರ್ಬೋದು ನಿಮಗೆ ಒಂದು ಲೈಟ್ ಕೋಟಿಂಗು. ಅದ್ಭುತ ಗುರು. ಒಳ್ಳೆ ಟೆಂಡರ್ ಚಿಕನ್ನು, ಒಂದು ಲೈಟ್ ಕೋಟಿಂಗು, ಆ ಮಸಾಲೆ ತಿಂದ ತಕ್ಷಣ ಆ ನಾಟಿ ಆ ಸ್ಟೈಲು ಆ ಕಬಾಬಲ್ಲಿ ಎದ್ದು ಕಾಣುತ್ತದು. ಸೂಪರಾಗಿದೆ ಕಬಾಬನ್ನು ಅಷ್ಟೇ. ಸೊ ಮಿಸ್ ಮಾಡೇಬೇಡಿ. ಈ ಹೋಟ್ಲಿಗೆ ಬಂದರೆ ಇಲ್ಲಿ ಮಟನ್ ಬಿರಿಯಾನಿ, ಕಬಾಬು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು. ಎಲ್ಲ ಆದಮೇಲೆ ನೋಡಿ ಚಿಲ್ಲಿ ಚಿಕನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಚಿಲ್ಲಿ ಚಿಕನ್ ಅಂದರೆ ಹೀಗಿರಬೇಕು. ಆ ಪೇಸ್ಟ್ ಮಾಡಿ ಹಾಕ್ತಾರಲ್ಲ ಚಿಲ್ಲಿನ, ನೋಡಿ ಜಲ್ಲಿ ಜಲ್ಲಿಯಾಗಿ ಹೇಗಿದೆ ನೋಡಿ.
ಸೊ ಚಿಲ್ಲಿ ಚಿಕನ್ ನೋಡಿ ಹೇಗಿದೆ, ಆ ಗ್ರೀನ್ ಕಲರು ಆ ಚಿಲ್ಲಿನ ಚೆನ್ನಾಗಿ ರುಬ್ಬ ಹಾಕಿ ಮಾಡ್ತಾರೆ. ಲೈಟ್ ಬಿರಿಯಾನಿ ಅನ್ನೋರಿಗೆ ಖಾರ ಸಕ್ಕತ್ತಾಗಿ ತಿನ್ನಬೇಕು ಅಂತ ಹೇಳಿದ್ರೆ ಈ ಚಿಲ್ಲಿ ಚಿಕನ್ ತೊಗೊಂಡ್ರೆ ಸಾಕು. ಚಿಲ್ಲಿ ಚಿಕನಲ್ಲಿ ಇನ್ನೊಂದು ವಿಶೇಷ ಏನಂದರೆ ಒಂದು ಸೆಲೆಕ್ಟೆಡ್ ಚಿಕನ್ ಪೀಸಸ್ಸೇ ಹಾಕೋದು, ಈ ಥರ ದೊಡ್ಡ ದೊಡ್ಡ ಪೀಸ್. ಓಕೆ, ಸೊ ಹಾಗೆ ತಿನ್ಬಿಡೋಣ. ಚೂರ್ಬರುತ್ತೆ ಖಾರ, ಸೂಪರ್, ಅದ್ಭುತ ಗುರು. ಈ ಕಡೆ ಬಂದರೆ ಮಿಸ್ ಮಾಡಬೇಡಿ. ಭಾನುವಾರ ಬಂದರೆ ನಿಮಗಿನ್ನೂ ದೋಸೆ, ಕಾಲು ಸೂಪು, ಇಡ್ಲಿ, ತಟ್ಟೆ ಇಡ್ಲಿ, ಕೈಮಾ ಎಲ್ಲ ಸಿಗುತ್ತಂತೆ. ಭಾನುವಾರ ಬಂದರೆ ಈ ಹೋಟೆಲ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು. ಸೊ ಇದನ್ನೆಲ್ಲ ಖಾಲಿ ಮಾಡಿ ನಾನು ಸತ್ಯ ಜೊತೆ ಊಟ ಸಿಗ್ತೀನಿ ನಿಮಗೆ. ಹೇಗಿತ್ತು? ಧೂಳ್ ಧಮಾಕ. ಒಳ್ಳೆ ರೆಕಮೆಂಡೇಷನ್ನು ನಮ್ಮ ರಾಕೇಶ್ ಅವ್ರು ಮಾಡಿದ್ದು. ರಾಕೇಶ್ ರೆಡ್ಡಿ ಅವರ ಫುಲ್ ಹೆಸರು. ಸೊ ಒಳ್ಳೆ ರೆಕಮೆಂಡೇಷನು, ಸಿಕ್ಕಾಪಟ್ಟೆ ಸಮಾಧಾನ ಆಯಿತು. ನಾನಂತೂ ಒಂದು ಬಿರಿಯಾನಿ ತಿನ್ನೋ ಇಲ್ಲೋ ಅನಿಸ್ತಾ ಇದೆ ನನಗೆ. ಒಳ್ಳೆ ಪರಿಮಳ, ಲೈಟಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹುಡ್ಕೊಂಬಂದು ತಿಂದ್ರಿ, ಮೋಸ ಆಗೋದಿಲ್ಲ. ಯಾವುದೋ ಗೊಜ್ಜು ಕೇಳಿ ತಿಂತ ಇದ್ದಲ್ಲ, ಯಾವುದದು? ಲೆಗ್ ಪೀಸ್ದು, ಆಹಾ ಸೂಪರ್ ಗುರು. ಹೌದು, ಖಂಡಿತ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಅದ್ಭುತವಾದ ಒಂದು ಜಾಗ. ಚಿಕ್ಕದಾದರೂ ಇವರು ಮಾಡ್ತಾ ಇರೋ ಕೆಲಸ ಜಾಸ್ತಿ ದೊಡ್ಡದು ಅಂತ ಹೇಳ್ತೀನಿ. ನೀನೇನು ಹೇಳ್ತೀಯ? ಹೌದು, ನಿಜವಾಗ್ಲೂ ನಾನು ಅಷ್ಟೇ. ನನಗೂ ಒಂದು ಬಿರಿಯಾನಿನಲ್ಲಿ ಒಂದು 5 ಲೀಸ್ಟ್ ಇಟ್ಕೊಂಡಿದ್ದೀನಿ, ಯಾವ್ದು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು. ಸೊ ಇದ್ರೂ ನಾನು ಆಡ್ ಮಾಡ್ತೀನಿ ಅದನ್ನು. ಯಾಕೆಂತಂದರೆ ಈ ಥರ ಲೈಟ್ ಬಿರಿಯಾನಿ ನನಗೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಆ ಚಿಲ್ಲಿ ಚಿಕನು ನನಗೆ ಇಷ್ಟ ಆಯಿತು. ಕಬಾಬ್ ಅಂತೂ ಧೂಳ್ ಧಮಾಕ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು. ಸೊ ಎಲ್ಲನೂ ಚೆನ್ನಾಗಿತ್ತು. ಭಾನುವಾರದೊತ್ತು ಸ್ಪೆಷಲ್ ಮಾಡ್ತಾರಂತೆ, ಕಾಲು ಸೂಪು, ಇಡ್ಲಿ ಎಲ್ಲ. ಭಾನುವಾರ ಬಂದರೆ ಟ್ರೈ ಮಾಡಿ. ನಾವು ಬಂದಿರೋದು ಫ್ರೈಡೇ. ಸೊ ಮಧ್ಯಾಹ್ನದ ಊಟ ಸಿಕ್ಕಾಪಟ್ಟೆ ಸಮಾಧಾನ ಕೊಟ್ಟಿದೆ ನಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಡಸ್ಟ್ರಿ ವಿಡಿಯೋ ನಾನು ಸೋಮ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.